ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಇಂದಿನ ವಿಷಯ, ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಉಪೇಂದ್ರರವರು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಏನಕ್ಕೆ ಸಾಧ್ಯ ಇಲ್ಲ? ಯಾತಕ್ಕೋಸ್ಕರ ಅವರು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ? ಚೀಫ್ ಮಿನಿಸ್ಟರ್ ಆದರೆ ಅವರು ಏನು ಮಾಡಬೇಕು ಅಂತ ಗುರಿಗಳನ್ನ ಇರಬೇಕು. ಫಸ್ಟ್ ಗುರಿ, ಅವರು ಚೀಫ್ ಮಿನಿಸ್ಟರ್ ಆಗಬೇಕು. ಅದೇ ಮೊದಲನ ಗುರಿ. ನಮ್ಮ ರಾಜ್ಯದ ಫಿಲಮ್ ಸ್ಟಾರ್ ಉಪೇಂದ್ರರವರು ಫಸ್ಟು ತಾವು ಬೇರೆ ಗುರಿಗಳನ್ನ ಮಾತಾಡೋದನ್ನೇ ಫಸ್ಟು ತಮ್ಮ ಗುರಿ ಏನು, ಚೀಫ್ ಮಿನಿಸ್ಟರ್ ಆಗಬೇಕು ಅಂತ. ಈ ಸಿಸ್ಟಮಿಂದ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಅದಾಗೋದಿಲ್ಲ. ತಮ್ಮ ಗುರಿಗಳು, ತಮ್ಮ ಗ್ಯಾರಂಟಿಗಳು ಪ್ರತಿಯೊಂದು ಕೂಡ ಜನಗಳಿಗೆ ಫಸ್ಟು ತಲುಪಬೇಕು. ಪ್ರತಿಯೊಂದು ಹಂತದಲ್ಲೂ ತಲುಪಬೇಕು. ಪ್ರಿಂಟ್ ಮೀಡಿಯಾದಲ್ಲೂ ತಲುಪಬೇಕು, ತಮ್ಮ ಸಿನಿಮಾ ರಂಗದಿಂದ ತಲುಪಬೇಕು, ಮತ್ತು ಟಿ ವಿ ಮಾಧ್ಯಮಗಳಿಂದ ತಲುಪಬೇಕು. ತಮ್ಮ ಏನೇನು ಗ್ಯಾರಂಟಿ ಕೊಡ್ತೀರಿ, ತಮ್ಮ ಮ್ಯಾನಿಫೆಸ್ಟೋ ಏನಿದೆ ಆ ಥರನ ನೀವು ಗ್ಯಾರಂಟಿಗಳನ್ನೆಲ್ಲ ಮಾಡಿ ಬಿಟ್ಟಾಗ ಮಾತ್ರ ಜನಗಳು ತಮ್ಮನ್ನು ಹಾಗೂ ತಮ್ಮ ಪಕ್ಷವನ್ನು ಗುರುತಿಸ್ತಾರೆ ಅಂತ ಈ ಮೂಲಕ ಹೇಳಲು ಬಯಸ್ತೇನೆ. ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಏನು ಪ್ರತಿಯೊಂದು ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಎಲ್ಲನೂ ಪ್ರೈವೇಟೈಸೇಷನ್ ಮಾಡಿಬಿಡ್ತಾ ಇದ್ದೀರಿ. ಎಲ್ಲನೂ ಪ್ರೈವೇಟೈಸೇಷನ್ ಮಾಡ್ದೇ ಅದನ್ನೆಲ್ಲ ಗೌರ್ನಮೆಂಟ್ ಆಗಿ ನೀವು ತಗೊಳ್ಳಿ, ಗೌರ್ನಮೆಂಟಿಂದನೇ ಅಪ್ರೂವ್ ಮಾಡಿ, ಗೌರ್ನಮೆಂಟ್ ಕಡೆಯಿಂದನೇ ಪ್ರೈವೇಟೈಸೇಷನ್ ಸ್ಕೂಲ್ ಇರಬಾರ್ದು, ಯಾವುದೂ ಪ್ರೈವೇಟೈಸೇಷನ್ ಕಾಲೇಜ್ ಯಾವುದೂ ಇರಬಾರ್ದು. ಪ್ರತಿಯೊಂದು ಗೌರ್ನಮೆಂಟ್ ಹಂತದಲ್ಲೇ ಇರಬೇಕು. ಗೌರ್ನಮೆಂಟ್ ಹಂತದಲ್ಲೇ ಇದ್ದು 1ರಿಂದ 10 ಓದಿದಾಗ ಇಷ್ಟು ಸ್ಯಾಲ್ರಿ, 10ರಿಂದ 12 ಓದಿದಾಗ ಇಷ್ಟು ಸ್ಯಾಲ್ರಿ, 12ರಿಂದ ಒಂದು MA BA BEd MBBS ಇಂಜಿನಿಯರಿಂಗು ಇದೆಲ್ಲ ಓದಿದಾಗ ಒಂದಿಷ್ಟು ಸ್ಯಾಲ್ರಿ ಅಂತ ತಾವು ಫಿಕ್ಸ್ ಮಾಡಿ ಅದನ್ನು ಒಂದು ಕರೆಕ್ಟ್ ಸ್ಟ್ರಕ್ಚರ್ ಮಾಡಿ, ಒಂದು ಬ್ಲೂ ಪ್ರಿಂಟ್ನ ಮಾಡಿ ಅವು ಸರ್ಕಾರದಲ್ಲಿ ಅದನ್ನು ಅನುಮೋದನೆಯನ್ನು ಪಡ್ಕೊಂಡು ಅದು ಜಾರಿಗೆ ಬರಬೇಕು. ಯಾವಾಗ ಅದು ಜಾರಿಗೆ ಬರುತ್ತೆ ಆಗ ಪ್ರತಿಯೊಬ್ಬರು ರಾಜ್ಯದ ಜನ ನಿಮಗೆ ಕೈ ಹಿಡಿತಾರೆ. 1ರಿಂದ 10 ಓದಿದಾಗ 30,000 ಸಂಬಳ ಕೊಡ್ತೀರಿ, 10ರಿಂದ 12 ಓದಿದಾಗ 40,000 ಸಂಬಳ ಕೊಡ್ತೀರಿ, 12ರಿಂದ ಇನ್ನು ಮುಖ್ಯದು ಏನು ಮಾಡ್ತೀರಿ ಅದಕ್ಕೆಲ್ಲ 80,000 ಕೊಡ್ತೀರಿ, 80ರಿಂದ ಇನ್ನು MD ಆ ಥರ ಎಲ್ಲ ಮಾಡಿದಾಗ 1,00,000 ಕೊಡ್ತೀರಿ. ಈ ಥರ ಸ್ಯಾಲ್ರಿ ಮಾಡಿದಾಗ ನಮ್ಮ ಜನ ಕೂಡ ಅಬ್ರಾಡ್ಗೆ ಹೋಗೋದಿಲ್ಲ, ಫಾರಿನ್ ಹುಚ್ಚನ್ನ ಬಿಟ್ಬಿಡ್ತಾರೆ. USA ಹೋಗ್ತೀನಿ, ಇಂಗ್ಲೆಂಡ್ಗೆ ಹೋಗ್ತೀನಿ, ಜರ್ಮನ್ಗೆ ಹೋಗ್ತೀನಿ ಅಂತ ಅನ್ನೋದನ್ನ ಬಿಟ್ಬಿಡ್ತಾರೆ. ಇಲ್ಲೇ ಆಡಳಿತ ಮಾಡ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ತಿಂತಾರೆ, ಅಪ್ಪ ಅಮ್ಮನ ಜೊತೆ ಸುಖವಾಗಿರ್ತಾರೆ. ತಾವೇನು ಮಾಡೋದಿಲ್ಲ, ತಾವೇನು ಕೊಡೋದಿಲ್ಲ. ಏಕೆ ಅಂದರೆ ನೀವು ಫಸ್ಟು ಚೀಫ್ ಮಿನಿಸ್ಟರ್ ಆದರೆ ಇದನ್ನು ಮಾಡಿ. ಈ ಥರ ಮಾಡಿದಾಗ ಫಸ್ಟು ಎಜುಕೇಷನ್ ಸಿಸ್ಟಮು ನಿಮಗೆ ಬೇರೆ ಯಾರು ವೋಟರ್ಸ್ ಅವಶ್ಯಕತೆ ಅಷ್ಟೊಂದು ಇರೋದೇ ಇಲ್ಲ. ಈಗಿನ ಸಿಸ್ಟಮ್ 18 ಮೇಲ್ಪಟ್ಟ ಯಾರು ಇದ್ದಾರೆ ಸ್ಟೂಡೆಂಟ್ಸು, ಯೂತ್ಸು, ತಮ್ಮ ಫ್ಯಾನ್ಸ್ ಇದ್ದಾರೆ, ಅವ್ರು ವೋಟ್ ಹಾಕಿದ್ರೆ ಸಾಕು, ತಾವು ವಿನ್ ಆಗಿಬಿಡ್ತೀರಿ. ಚೀಫ್ ಮಿನಿಸ್ಟರ್ ಆಗಬೇಕು ಅಂತಂದರೆ ಹಂತವಾಗಿ ಅಂಥ ವ್ಯಕ್ತಿನ 224 ವಿಧಾನಸಭಾ ಕ್ಷೇತ್ರಕ್ಕೆ ಏನೇನಿದೆ ಅಂಥ ಜನಗಳನ್ನ ತಾವು ಹುಡುಕಿ ಆ ಟ್ರೆಂಡ್ ಕ್ರಿಯೇಟ್ ಮಾಡೋರನ್ನ, ನಾಲೆಡ್ಜ್ ಇರೋರನ್ನ ತಾವು ಹಾಕಬೇಕು. ತಮಗಿಷ್ಟ ಇದ್ದವನ್ನ ನಿಲ್ಲಿಸ್ಬಿಡು, ತಮ್ಗೆ ಇಷ್ಟ ಇದ್ದವನ್ನ ಮಾಡು ಅಂತಂದರೆ ಯಾರೂ ಇಷ್ಟಪಟ್ಟು ಬರೋದಿಲ್ಲ ರಾಜಕೀಯಕ್ಕೆ. ಫಸ್ಟೇ ಒಂದು ಇಂದಿನ ಗಾದೆ ಇದೆ, ರಾಜಕೀಯ ಹೊಲಸು ಅಂತ ಬಂದ್ಬಿಟ್ಟಿದೆ. ಅದನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂದರೆ ಸರಿಯಾದ ಗ್ಯಾರಂಟಿ ಕೊಡಬೇಕು. ಸರಿಯಾದ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡು ಜನಕ್ಕೆ ಒಂದು ಒಳ್ಳೆಯ ಉದ್ದೇಶಪೂರ್ವಕವಾಗಿ ಮಾತನಾಡಿ ಆ ಕಾರ್ಯಗಳನ್ನ ರೂಪುರೇಷೆಗಳನ್ನ ಮಾಡ್ಕೊಂಡು ಮ್ಯಾನಿಫೆಸ್ಟೋ ಮಾಡ್ಕೊಂಡು ಪ್ರತಿಯೊಂದನ್ನು ನಾವೇನು ಮಾಡಬೇಕು, ತಗೊಂಡು ಬರಬೇಕು, ಪ್ರೂವ್ ಮಾಡೋಂಗೆ. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಆದ್ದರಿಂದ ನಮ್ಮ ಉದ್ದೇಶ ಏನು, ಜನಗಳಿಗೆ ಒಳ್ಳೆಯದು ಮಾಡಬೇಕು ಅಂತಂದರೆ ಪ್ರೈವೇಟೈಸೇಷನ್ನ ಫಸ್ಟು ತೆಗೆಸಿ. ಎಲ್ಲೆಲ್ಲಿ ಪ್ರೈವೇಟೈಸೇಷನ್ ಇದೆ ಸ್ಕೂಲು ಕಾಲೇಜಸ್ ಎಲ್ಲ ತೆಗೆಸಿ ಗೌರ್ನಮೆಂಟ್ ಆಡಳಿತಕ್ಕೆ ಬರಲಿ. ಆಗುತ್ತಾ? ಯಾಕಾಗಲ್ಲ? ಆಗುತ್ತಲ್ಲ. ಒಬ್ಬರು ಚೀಫ್ ಮಿನಿಸ್ಟ್ರಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಇದು ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ, ಅವರಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಮಾಡಿದಾಗ ಮಾತ್ರ ಆಗುತ್ತೆ. ನೀವು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಮುಂಚೆನೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಇದಾಗಿ ಅಂದರೆ ಯಾರೂ ನಮ್ಮ ಜನ ಕೇಳೋದಿಲ್ಲ. ಜನ ಯಾವುದರಿಂದ ಓಡ್ತಾ ಇದ್ದಾರೆ, ಮಕ್ಕಳನ್ನ ಬೆಳೆಸ್ಬೇಕು, 1ರಿಂದ 10 ಸ್ಯಾಲ್ರಿ ಅವ್ರಿಗೆ ಫೀಸ್ಗಳು ಕಟ್ಟಬೇಕಲ್ಲ, ಅದರಿಂದ ಓಡ್ತಾ ಇದ್ದಾರೆ. ಅವ್ರೊಂದು ಸಣ್ಣ ಪುಟ್ಟ ಮನೆ ಮಾಡ್ಕೋಬೇಕಲ್ಲ, ಅದರಿಂದ ಓಡ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಒಂದು 20 ವರ್ಷ ತುಂಬ್ತಾ ಇದ್ದಂಗೆ ಮದುವೆ ಮಾಡಬೇಕಲ್ಲ, ಆ ಕಡೆ ಓಡ್ತಾ ಇದ್ದಾರೆ. ಹೀಗಾಗಿ
ಒಬ್ಬ ಫ್ಯಾಮಿಲಿ ಮ್ಯಾನ್ ಅಂತ ಆಗಿದ ತಕ್ಷಣನೇ ಅವನಿಗೆ 108 ಸಮಸ್ಯೆಗಳು ಅವನಲ್ಲೇ ಇದೆ. ಅವ್ನು ಪಬ್ಲಿಕ್ ಹೆಂಗೆ ಬರ್ತಾನೆ, ಪಬ್ಲಿಕ್ ಯಾಕೆ ಸಹಾಯ ಮಾಡಕ್ಕೆ ಬರ್ತಾನೆ? ಅದಕ್ಕೆ ಮೋದಿಜಿಯವರು, ಯೋಗಿಯವರು ಎಲ್ಲ ಯಾಕೆ ಜನ ಚೂಸ್ ಮಾಡ್ಕೊಂಡಿದ್ದಾರೆ? ಅವರು ಫ್ಯಾಮಿಲಿ ಜೊತೆ ಇಲ್ಲ, ಅದರಿಂದ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಜನ. ಮತ್ತು ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ ಕೆಲಸಗಳನ್ನ, ಅದರಿಂದ ಅವ್ರನ್ನ ಚೂಸ್ ಮಾಡ್ತಾ ಇದ್ದಾರೆ. ವಿಜಯನ್ ತಲೈವಾ ಅವರು ಇಷ್ಟು ನಾವು ಕೊಡ್ತೀವಿ, ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಕಾಮನ್ ಸೆನ್ಸ್ ಇದು. ನೀವು ಜನ ಚೇಂಜ್ ಆಗಬೇಕು, ಜನ ಯಾವತ್ತೂ ಚೇಂಜ್ ಆಗಲ್ಲ. ನೀವು ಚೀಫ್ ಮಿನಿಸ್ಟರ್ ಆಗಿ ಜನಗಳನ್ನ ಚೇಂಜ್ ಮಾಡಬೇಕು. ನೀವು ಆಡಳಿತ ಮಾಡಬೇಕಾದವರು, ನಿಮ್ಮದು ರೂಲ್ ಇರಬೇಕು. ಯು ಮಸ್ಟ್ ಬಿ ಎ ರೂಲರ್, ದೆನ್ ಓನ್ಲಿ ಇಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಹಾಗಾಗಿ ಪ್ರಯತ್ನಗಳು ನಾವು ಪಡ್ತಾ ಇದ್ದೇವೆ. ಜನಗಳಿಗೆ ನೀವು ವಿಷಯಗಳನ್ನ ತಿಳ್ಕೊತಾರೆ, ಬಿಡು ಅಂತ ಹೋಗಿದ ತಕ್ಷಣ ಮರೆಸ್ಬಿಡ್ತಾರೆ. ನಿಮ್ಮ ಸಿನಿಮಾನೂ ಅಷ್ಟೇ, ಬರ್ತಾರೆ, ನೀವು ಮಾಡಿರ್ತೀರ ಸಿನಿಮಾನ, ದುಡ್ಡು ಕೊಟ್ಟು ನೋಡ್ತಾರೆ, ಆಯಿತು, ಆ ದುಡ್ಡು ಕೊಟ್ವಿ, ಅದಕ್ಕೆ ನೋಡಿದ್ವಿ, ಓದ್ವಿ. ಈ ರೀತಿಯಲ್ಲಿ ಕೆಲವಾರು ಮನಸ್ಥಿತಿಗಳು ಇರೋದ್ರಿಂದ ನಮ್ಮ ದೇಶ ಆಗ್ತಾ ಇಲ್ಲ, ಚೇಂಜ್ ಆಗೋದಿಲ್ಲ. ಉಪೇಂದ್ರ ಸರ್, ತಮಗೆ ಬೇಜಾರಾಗ್ಬೋದು ಈ ವ್ಯಕ್ತಿ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು. ನಾನು ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣದಿಂದ ಸ್ಪರ್ಧಿಸಿದ್ದೆ, ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರು ಮಹಾರಾಜರ ಎದುರುಗಡೆ MP ನಿಂತು ನಮ್ಮ ಜನ 1,000 ಓಟನ್ನು ನನಗೆ ಹಾಕಿದ್ದಾರೆ. ಈ ಥರ ಇದೆ ಸ್ಥಿತಿಗಳು. ಆದ್ದರಿಂದ ನನಗೆ ಅನ್ನಿಸ್ತು ಮಾತಾಡಬೇಕು, ಇಲ್ಲ ಈ ಥರ ಡಿಸ್ಕಷನ್ ಆದಾಗ ಏನೋ ಒಂದು ಉರುಪು ಆಗುತ್ತೆ ಅಂತ. ನೀವು ತಮಿಳ್ ತಲೈವಾ ನಮ್ಮ ವಿಜಯನ್ ಹೆಂಗೆ ಗೆದ್ರು ಅಂತಂದರೆ, ಅವರು ಕರೆಕ್ಟಾಗಿ ಅವ್ರು ಏಮಿತ್ತು, ಪಾಲಿಟಿಕ್ಸ್ ಆಗೇ ಮಾಡಬೇಕು. ಸಿನಿಮಾ ಆಗಿ ಮಾಡಿದ್ರೆ ಆಗೋದಿಲ್ಲ. ಜನ ಗ್ಯಾರಂಟಿ ಕೊಡ್ಬೇಕು. ನೀವು ಗ್ಯಾರಂಟಿ ಕೊಡಿ, ಹುಚ್ಚೆದ್ದು ಬರ್ತಾರೆ ಜನ. ನೀವು ನೋಡಿ ಯಾಕಾಗಲ್ಲ ಇದು ಅಂತ. ಹಾಗೇ ಆಗುತ್ತೆ ಉಪೇಂದ್ರ ಸರ್, ನೀವು ಟ್ರೈ ಮಾಡಿ, ನಮ್ಮಂಥವ್ರನ್ನೆಲ್ಲ ಬಳಸ್ಕೊಳ್ಳಿ, ಹಾಗಾಗಿ ಆಗುತ್ತೆ. ನಾನು ಈಗ ಹಾಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ವರ್ಕ್ ಮಾಡ್ತಾ ಇದ್ದೀನಿ, ನ್ಯಾಷನಲ್ ಪಾರ್ಟಿ, ರಾಷ್ಟ್ರೀಯ ಪಕ್ಷ. ಹಾಗಾಗಿ ತಮಗೆ ತಿಳಿಸ್ತಾ ಇದ್ದೀನಿ, ಇನ್ ಕೇಸ್ ಇಫ್ ಯು ವಾಂಟ್ ಟು ಬಿಕಮ್ ಎ ಫ್ಯೂಚರ್ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ, ಯು ಮಸ್ಟ್ ಗಿವ್ ಗ್ಯಾರಂಟೀಸ್ ಫಸ್ಟ್. ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ. ನೀವು ಯಾಕೆ ಆಗೋದಿಲ್ಲ, ಅದು ಹಾಗೇ ಆಗುತ್ತೆ 100%. ಅದು ಬಿಟ್ಟು ನೀವು ಪಾಲಿಟಿಕ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಬರೀ ಡಿಸ್ಕಷನ್ ಮಾಡಿದೆ, ಅದು ದಟ್ ವಿಲ್ ಬಿ ಇನ್ ಡಿಸ್ಕಷನ್ ವೇ ಅಷ್ಟೇ, ಅಲ್ಲೇ ಉಳ್ಕೊಬಿಡುತ್ತೆ, ಇನ್ನು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆದ್ದರಿಂದ ದಯಮಾಡಿ ಇನ್ನೂ ಕೆಲವಾರು ವಿಡಿಯೋ ತಮ್ಮ ಕ್ವಶನ್ ಇದ್ದ ವಿಡಿಯೋ ಮುಖಾಂತರ ತಿಳಿಸಿ. ನಾನು ನನ್ನಲ್ಲಿರುವಂಥ ಒಂದು ಸಣ್ಣ ಪುಟ್ಟ, ನಾನೇನು ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಇಷ್ಟು ಸಿಸ್ಟಮ್ ಚೇಂಜ್ ಮಾಡ್ತಾರೆ, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಸಡನ್ನಾಗಿ ನಡೀತಾ ದಾರಿ, ಆಡ್ತಾ ರಾಗ ಅನ್ನೋದು ಹಿರಿಯರು ಹೇಳಿದ್ದಾರೆ. ಅದು ಆಗುತ್ತೆ, ಯಾಕಾಗೋದಿಲ್ಲ. ದ ಕರ್ನಾಟಕ ಕ್ಯಾನ್ ಬಿ ಚೇಂಜ್ಡ್ ಇಫ್ ವಿ ಹ್ಯಾವ್ ಅ ಕರೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಗುಡ್ ಥಿಂಕಿಂಗ್. ವೇ ಆಫ್ ಥಿಂಕಿಂಗ್ ನಮ್ಮದು ಕರೆಕ್ಟಾಗಿದ್ದರೆ ಹಾಗೇ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಇಡೀ ಬರೀ ಕರ್ನಾಟಕ ರಾಜ್ಯ ಅಲ್ಲ, ದೇಶದಲ್ಲೆಲ್ಲ ನಾವು ಮಾದರಿ ರಾಜ್ಯವನ್ನಾಗಿ ಮಾಡ್ಬೋದು ನಮ್ಮ ಕರ್ನಾಟಕವನ್ನು ಅಂತ ಈ ಮೂಲಕ ಹೇಳಿ ತಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್ ಒನ್ ಆ್ಯಂಡ್ ಆಲ್. ದಯಮಾಡಿ ವೋಟರ್ಸ್ ಎಚ್ಚೆತ್ಕೊಂಡು ನಮ್ಮ ಡಿಸ್ಕಷನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋವನ್ನು ಕಳಿಸಿ. ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ಸ್ ಮುಖಾಂತರ ಹೇಳಿ, ತಮ್ಮ ತೊಂದರೆಗಳ್ನೂ ಹೇಳಿ ಆನ್ಲೈನ್ನಲ್ಲಿ. ಆಗ ಅದನ್ನು ನಿವಾರಣೆ ಮಾಡೋಕ್ಕೆ ನಾವು ಸೂತ್ರಗಳನ್ನ ಹುಡುಕೊಂಡು ತಗೊಂಡು ಬರ್ತೀವಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.